ಕಲಬುರಗಿ ವಿಜಯನಗರದಲ್ಲಿ ರಾಜ್ಯದ ಮೊದಲ ಹುಣಸೆ ಸಂಸ್ಕರಣಾ ಘಟಕ ಶುರುವಾಗಿದೆ. ಹುಣಸೆ ಮತ್ತು ಶೇಂಗಾವನ್ನೇ ನೆಚ್ಚಿಕೊಂಡಿರುವಂತಹ ರೈತರಿಗೆ ಈ ಘಟಕ ಬಹಳ ನೆರವಾಗುತ್ತೆ. ಈ ರಿಪೋರ್ಟ್ ನೋಡಿ. ರಾಜ್ಯದಲ್ಲೇ ಮೊದಲನೆಯ ಹುಣಸೆ ಸಂಸ್ಕರಣಾ ಘಟಕವನ್ನ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕಸಾಪುರ ಗ್ರಾಮದಲ್ಲಿ ಏನು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಾರ್ಪಣೆಯನ್ನ ಮಾಡಿರ್ತಕ್ಕಂಥದ್ದು. ಏನೋ ಒಂದೂವರೆ ಎಕರೆ ಪ್ರದೇಶದಲ್ಲಿ ಈ ಒಂದು ಸಂಸ್ಕರಣಾ ಘಟಕವನ್ನ ಸ್ಥಾಪನೆ ಮಾಡಲಾಗಿದೆ. 3.5 ಕೋಟಿಗೂ ಹೆಚ್ಚು ಒಂದು ಅಂದಾಜು ವೆಚ್ಚದಲ್ಲಿ ಈ ಒಂದು ಸಂಸ್ಕರಣಾ ಘಟಕವನ್ನ ಸ್ಥಾಪನೆ ಮಾಡಲಾಗಿದೆ. ಇನ್ನು ಕೂಡ್ಲಿಗಿ ತಾಲೂಕಿನ ಸುಮಾರು 15,000ಕ್ಕೂ ಹೆಚ್ಚು ಹುಣಸೆ ಗಿಡಗಳು ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಹುಣಸೆಯನ್ನ ಸಂಗ್ರಹ ಮಾಡಿ ಬೀಜ ಆಗಿರ್ಬೋದು, ಅದರ ಜೊತೆಗೆ ಆ ಹುಣಸೆಯನ್ನ ಏನು ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಅದರ ಜೊತೆಗೆ ಕೇವಲ ವಿಜಯನಗರ ಜಿಲ್ಲೆ ಅಷ್ಟೇ ಅಲ್ಲದೆ ಬಳ್ಳಾರಿ, ಚಿತ್ರದುರ್ಗ ಸೇರಿದಂತೆ, ತುಮಕೂರು ಸೇರಿದಂತೆ, ಪಕ್ಕದ ಆಂಧ್ರ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಅನುಕೂಲ ಆಗಲಿಕ್ಕೆ ಈ ಒಂದು ಹುಣಸೆ ಸಂಸ್ಕರಣಾ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಸಹಕಾರಿಯಾಗಲಿಕ್ಕಿರ್ತಕ್ಕಂಥದ್ದು ಗಮನಿಸಬಹುದು. ಇಲ್ಲಿ ಈ ಸಾವಿರಾರು ಜನಕ್ಕೆ ಯಾವ ರೈತರಿಗೆ ಅನುಕೂಲ ಆಗ್ಲಿಕ್ಕಿದನೋ ಅದರ ಜೊತೆಗೆ ಇಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೂ ಕೂಡ ಅನುಕೂಲ ಆಗ್ಲಿಕ್ಕಿದೆ. ಸ್ಥಳೀಯ ಯುವಕರಿಗೂ ಕೂಡ ಉದ್ಯೋಗ ಸಿಗ್ತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಒಂದು ಹುಣಸೆ ಸಂಸ್ಕರಣಾ ಘಟಕ ಆಗಿರ್ತಕ್ಕಂಥದ್ದು. ಹುಣಸೆ ಸಂಸ್ಕರಣಾ ಘಟಕ ಮತ್ತು ಅದರ ಜೊತೆಗೆ ಈ ಒಂದು ಶೇಂಗಾ ಸಂಸ್ಕರಣಾ ಘಟಕಕ್ಕೆ ಈ ರೀತಿಯಾಗಿ ಚಾಲನೆ ನೀಡಿರ್ತಕ್ಕಂಥದ್ದು. ಅದರ ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡೋಗಿರ್ತಕ್ಕಂಥದ್ದು ಕೇವಲ 15,000 ಹುಣಸೆ ಗಿಡಗಳು ಇರ್ತಕ್ಕಂಥದ್ದು. ಇದನ್ನ ಸುತ್ತಮುತ್ತ ಇರತಕ್ಕಂತಹ 1 ಲಕ್ಷ ಹುಣಸೆ ಗಿಡಗಳನ್ನ ನೆಟ್ಟು ಇಲ್ಲಿರ್ತಕ್ಕಂತಹ ಏನು ಹಲವಾರು ಮಹಿಳೆಯರಿಗೆ ಕೆಲಸವನ್ನ ಕೊಡ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂತ ಒಂದು ಕಂಕಣಬದ್ಧ ಮಾತನ್ನ ಹೇಳಿ ಹೋಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಭಾಗದ ರೈತರಿಗೆ ಮತ್ತು ಈ ಭಾಗದ ಜನರಿಗೆ ಅನುಕೂಲ ಆಗಲಿಕ್ಕೆ, ಉದ್ಯೋಗಕ್ಕಾಗಿ ಈ ಒಂದು ರೀತಿಯ ಈ ಘಟಕ ಸಹಕಾರಿಯಾಗಲಿದೆ ಅಂತಾನೆ ಹೇಳ್ಬೋದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವಿಜಯನಗರದಲ್ಲಿ ರಾಜ್ಯದ ಮೊದಲ ಹುಣಸೆ ಸಂಸ್ಕರಣಾ ಘಟಕ ಶುರುವಾಗಿದೆ. ಹುಣಸೆ ಮತ್ತು ಶೇಂಗಾವನ್ನೇ ನೆಚ್ಚಿಕೊಂಡಿರುವಂತಹ ರೈತರಿಗೆ ಈ ಘಟಕ ಬಹಳ ನೆರವಾಗುತ್ತೆ. ಈ ರಿಪೋರ್ಟ್ ನೋಡಿ. ರಾಜ್ಯದಲ್ಲೇ ಮೊದಲನೆಯ ಹುಣಸೆ ಸಂಸ್ಕರಣಾ ಘಟಕವನ್ನ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕಸಾಪುರ ಗ್ರಾಮದಲ್ಲಿ ಏನು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಾರ್ಪಣೆಯನ್ನ ಮಾಡಿರ್ತಕ್ಕಂಥದ್ದು. ಏನೋ ಒಂದೂವರೆ ಎಕರೆ ಪ್ರದೇಶದಲ್ಲಿ ಈ ಒಂದು ಸಂಸ್ಕರಣಾ ಘಟಕವನ್ನ ಸ್ಥಾಪನೆ ಮಾಡಲಾಗಿದೆ. 3.5 ಕೋಟಿಗೂ ಹೆಚ್ಚು ಒಂದು ಅಂದಾಜು ವೆಚ್ಚದಲ್ಲಿ ಈ ಒಂದು ಸಂಸ್ಕರಣಾ ಘಟಕವನ್ನ ಸ್ಥಾಪನೆ ಮಾಡಲಾಗಿದೆ. ಇನ್ನು ಕೂಡ್ಲಿಗಿ ತಾಲೂಕಿನ ಸುಮಾರು 15,000ಕ್ಕೂ ಹೆಚ್ಚು ಹುಣಸೆ ಗಿಡಗಳು ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಹುಣಸೆಯನ್ನ ಸಂಗ್ರಹ ಮಾಡಿ ಬೀಜ ಆಗಿರ್ಬೋದು, ಅದರ ಜೊತೆಗೆ ಹುಣಸೆಯನ್ನ ಏನು ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಅದರ ಜೊತೆಗೆ ಕೇವಲ ವಿಜಯನಗರ ಜಿಲ್ಲೆ ಅಷ್ಟೇ ಅಲ್ಲದೆ ಬಳ್ಳಾರಿ, ಚಿತ್ರದುರ್ಗ ಸೇರಿದಂತೆ, ತುಮಕೂರು ಸೇರಿದಂತೆ, ಪಕ್ಕದ ಆಂಧ್ರ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಅನುಕೂಲ ಆಗಲಿಕ್ಕೆ ಈ ಒಂದು ಹುಣಸೆ ಸಂಸ್ಕರಣಾ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಸಹಕಾರಿಯಾಗಲಿಕ್ಕಿರ್ತಕ್ಕಂಥದ್ದು ಗಮನಿಸಬಹುದು. ಇಲ್ಲಿ ಈ ಸಾವಿರಾರು ಜನಕ್ಕೆ ಯಾವ ರೈತರಿಗೆ ಅನುಕೂಲ ಆಗ್ಲಿಕ್ಕಿದನೋ ಅದರ ಜೊತೆಗೆ ಇಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೂ ಕೂಡ ಅನುಕೂಲ ಆಗ್ಲಿಕ್ಕಿದೆ. ಸ್ಥಳೀಯ ಯುವಕರಿಗೂ ಕೂಡ ಉದ್ಯೋಗ ಸಿಗ್ತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಒಂದು ಹುಣಸೆ ಸಂಸ್ಕರಣಾ ಘಟಕ ಆಗಿರ್ತಕ್ಕಂಥದ್ದು. ಹುಣಸೆ ಸಂಸ್ಕರಣಾ ಘಟಕ ಮತ್ತು ಅದರ ಜೊತೆಗೆ ಈ ಒಂದು ಶೇಂಗಾ ಸಂಸ್ಕರಣಾ ಘಟಕಕ್ಕೆ ಈ ರೀತಿಯಾಗಿ ಚಾಲನೆ ನೀಡಿರ್ತಕ್ಕಂಥದ್ದು. ಅದರ ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡೋಗಿರ್ತಕ್ಕಂಥದ್ದು ಕೇವಲ 15,000 ಹುಣಸೆ ಗಿಡಗಳು ಇರ್ತಕ್ಕಂಥದ್ದು. ಇದನ್ನ ಸುತ್ತಮುತ್ತ ಇರತಕ್ಕಂತಹ 1 ಲಕ್ಷ ಹುಣಸೆ ಗಿಡಗಳನ್ನ ನೆಟ್ಟು ಇಲ್ಲಿರ್ತಕ್ಕಂತಹ ಏನು ಹಲವಾರು ಮಹಿಳೆಯರಿಗೆ ಕೆಲಸವನ್ನ ಕೊಡ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂತ ಒಂದು ಕಂಕಣಬದ್ಧ ಮಾತನ್ನ ಹೇಳಿ ಹೋಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಭಾಗದ ರೈತರಿಗೆ ಮತ್ತು ಈ ಭಾಗದ ಜನರಿಗೆ ಅನುಕೂಲ ಆಗಲಿಕ್ಕೆ, ಉದ್ಯೋಗಕ್ಕಾಗಿ ಈ ಒಂದು ರೀತಿಯ ಈ ಘಟಕ ಸಹಕಾರಿಯಾಗಲಿದೆ ಅಂತಾನೆ ಹೇಳ್ಬೋದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವಿಜಯನಗರದಲ್ಲಿ ರಾಜ್ಯದ ಮೊದಲ ಹುಣಸೆ ಸಂಸ್ಕರಣಾ ಘಟಕ ಶುರುವಾಗಿದೆ. ಹುಣಸೆ ಮತ್ತು ಶೇಂಗಾವನ್ನೇ ನೆಚ್ಚಿಕೊಂಡಿರುವಂತಹ ರೈತರಿಗೆ ಈ ಘಟಕ ಬಹಳ ನೆರವಾಗುತ್ತೆ. ಈ ರಿಪೋರ್ಟ್ ನೋಡಿ. ರಾಜ್ಯದಲ್ಲೇ ಮೊದಲನೆಯ ಹುಣಸೆ ಸಂಸ್ಕರಣಾ ಘಟಕವನ್ನ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕಸಾಪುರ ಗ್ರಾಮದಲ್ಲಿ ಏನು
ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಾರ್ಪಣೆಯನ್ನ ಮಾಡಿರ್ತಕ್ಕಂಥದ್ದು. ಏನೋ ಒಂದೂವರೆ ಎಕರೆ ಪ್ರದೇಶದಲ್ಲಿ ಈ ಒಂದು ಸಂಸ್ಕರಣಾ ಘಟಕವನ್ನ ಸ್ಥಾಪನೆ ಮಾಡಲಾಗಿದೆ. 3.5 ಕೋಟಿಗೂ ಹೆಚ್ಚು ಒಂದು ಅಂದಾಜು ವೆಚ್ಚದಲ್ಲಿ ಈ ಒಂದು ಸಂಸ್ಕರಣಾ ಘಟಕವನ್ನ ಸ್ಥಾಪನೆ ಮಾಡಲಾಗಿದೆ. ಇನ್ನು ಕೂಡ್ಲಿಗಿ ತಾಲೂಕಿನ ಸುಮಾರು 15,000ಕ್ಕೂ ಹೆಚ್ಚು ಹುಣಸೆ ಗಿಡಗಳು ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಹುಣಸೆಯನ್ನ ಸಂಗ್ರಹ ಮಾಡಿ ಬೀಜ ಆಗಿರ್ಬೋದು, ಅದರ ಜೊತೆಗೆ ಆ ಹುಣಸೆಯನ್ನ ಏನು ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಅದರ ಜೊತೆಗೆ ಕೇವಲ ವಿಜಯನಗರ ಜಿಲ್ಲೆ ಅಷ್ಟೇ ಅಲ್ಲದೆ ಬಳ್ಳಾರಿ, ಚಿತ್ರದುರ್ಗ ಸೇರಿದಂತೆ, ತುಮಕೂರು ಸೇರಿದಂತೆ, ಪಕ್ಕದ ಆಂಧ್ರ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಅನುಕೂಲ ಆಗಲಿಕ್ಕೆ ಈ ಒಂದು ಹುಣಸೆ ಸಂಸ್ಕರಣ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಸಹಕಾರಿಯಾಗಲಿಕ್ಕಿರ್ತಕ್ಕಂಥದ್ದು ಗಮನಿಸಬಹುದು. ಇಲ್ಲಿ ಈ ಸಾವಿರಾರು ಜನಕ್ಕೆ ಯಾವ ರೈತರಿಗೆ ಅನುಕೂಲ ಆಗ್ಲಿಕ್ಕಿದನೋ ಅದರ ಜೊತೆಗೆ ಇಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೂ ಕೂಡ ಅನುಕೂಲ ಆಗ್ಲಿಕ್ಕಿದೆ. ಸ್ಥಳೀಯ ಯುವಕರಿಗೂ ಕೂಡ ಉದ್ಯೋಗ ಸಿಗ್ತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಒಂದು ಹುಣಸೆ ಸಂಸ್ಕರಣಾ ಘಟಕ ಆಗಿರ್ತಕ್ಕಂಥದ್ದು. ಹುಣಸೆ ಸಂಸ್ಕರಣಾ ಘಟಕ ಮತ್ತು ಅದರ ಜೊತೆಗೆ ಈ ಒಂದು ಶೇಂಗಾ ಸಂಸ್ಕರಣಾ ಘಟಕಕ್ಕೆ ಈ ರೀತಿಯಾಗಿ ಚಾಲನೆ ನೀಡಿರ್ತಕ್ಕಂಥದ್ದು. ಅದರ ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡೋಗಿರ್ತಕ್ಕಂಥದ್ದು ಕೇವಲ 15,000 ಹುಣಸೆ ಗಿಡಗಳು ಇರ್ತಕ್ಕಂಥದ್ದು. ಇದನ್ನ ಸುತ್ತಮುತ್ತ ಇರತಕ್ಕಂತಹ 1 ಲಕ್ಷ ಹುಣಸೆ ಗಿಡಗಳನ್ನ ನೆಟ್ಟು ಇಲ್ಲಿರ್ತಕ್ಕಂತಹ ಏನು ಹಲವಾರು ಮಹಿಳೆಯರಿಗೆ ಕೆಲಸವನ್ನ ಕೊಡ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂತ ಒಂದು ಕಂಕಣಬದ್ಧ ಮಾತನ್ನ ಹೇಳಿ ಹೋಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಭಾಗದ ರೈತರಿಗೆ ಮತ್ತು ಈ ಭಾಗದ ಜನರಿಗೆ ಅನುಕೂಲ ಆಗಲಿಕ್ಕೆ, ಉದ್ಯೋಗಕ್ಕಾಗಿ ಈ ಒಂದು ರೀತಿಯ ಈ ಘಟಕ ಸಹಕಾರಿಯಾಗಲಿದೆ ಅಂತಾನೆ ಹೇಳ್ಬೋದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವಿಜಯನಗರದಲ್ಲಿ ರಾಜ್ಯದ ಮೊದಲ ಹುಣಸೆ ಸಂಸ್ಕರಣಾ ಘಟಕ ಶುರುವಾಗಿದೆ. ಹುಣಸೆ ಮತ್ತು ಶೇಂಗಾವನ್ನೇ ನೆಚ್ಚಿಕೊಂಡಿರುವಂತಹ ರೈತರಿಗೆ ಈ ಘಟಕ ಬಹಳ ನೆರವಾಗುತ್ತೆ. ಈ ರಿಪೋರ್ಟ್ ನೋಡಿ. ರಾಜ್ಯದಲ್ಲೇ ಮೊದಲನೆಯ ಹುಣಸೆ ಸಂಸ್ಕರಣಾ ಘಟಕವನ್ನ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕಸಾಪುರ ಗ್ರಾಮದಲ್ಲಿ ಏನು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಾರ್ಪಣೆಯನ್ನ ಮಾಡಿರ್ತಕ್ಕಂಥದ್ದು. ಏನೋ 1.5 ಎಕರೆ ಪ್ರದೇಶದಲ್ಲಿ ಈ ಒಂದು ಸಂಸ್ಕರಣಾ ಘಟಕವನ್ನ ಸ್ಥಾಪನೆ ಮಾಡಲಾಗಿದೆ. 3.5 ಕೋಟಿಗೂ ಹೆಚ್ಚು ಒಂದು ಅಂದಾಜು ವೆಚ್ಚದಲ್ಲಿ ಈ ಒಂದು ಸಂಸ್ಕರಣಾ ಘಟಕವನ್ನ ಸ್ಥಾಪನೆ ಮಾಡಲಾಗಿದೆ. ಇನ್ನು ಕೂಡ್ಲಿಗಿ ತಾಲೂಕಿನ ಸುಮಾರು 15,000ಕ್ಕೂ ಹೆಚ್ಚು ಹುಣಸೆ ಗಿಡಗಳು ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಹುಣಸೆಯನ್ನ ಸಂಗ್ರಹ ಮಾಡಿ ಬೀಜ ಆಗಿರ್ಬೋದು, ಅದರ ಜೊತೆಗೆ ಹುಣಸೆಯನ್ನ ಏನು ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಅದರ ಜೊತೆಗೆ ಕೇವಲ ವಿಜಯನಗರ ಜಿಲ್ಲೆ ಅಷ್ಟೇ ಅಲ್ಲದೆ ಬಳ್ಳಾರಿ, ಚಿತ್ರದುರ್ಗ ಸೇರಿದಂತೆ, ತುಮಕೂರು ಸೇರಿದಂತೆ, ಪಕ್ಕದ ಆಂಧ್ರ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಅನುಕೂಲ ಆಗಲಿಕ್ಕೆ ಈ ಒಂದು ಹುಣಸೆ ಸಂಸ್ಕರಣ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಸಹಕಾರಿಯಾಗಲಿಕ್ಕಿರ್ತಕ್ಕಂಥದ್ದು ಗಮನಿಸಬಹುದು. ಇಲ್ಲಿ ಈ ಸಾವಿರಾರು ಜನಕ್ಕೆ ಯಾವ ರೈತರಿಗೆ ಅನುಕೂಲ ಆಗ್ಲಿಕ್ಕಿದನೋ ಅದರ ಜೊತೆಗೆ ಇಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೂ ಕೂಡ ಅನುಕೂಲ ಆಗ್ಲಿಕ್ಕಿದೆ. ಸ್ಥಳೀಯ ಯುವಕರಿಗೂ ಕೂಡ ಉದ್ಯೋಗ ಸಿಗ್ತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಒಂದು ಹುಣಸೆ ಸಂಸ್ಕರಣಾ ಘಟಕ ಆಗಿರ್ತಕ್ಕಂಥದ್ದು. ಹುಣಸೆ ಸಂಸ್ಕರಣಾ ಘಟಕ ಮತ್ತು ಅದರ ಜೊತೆಗೆ ಈ ಒಂದು ಶೇಂಗಾ ಸಂಸ್ಕರಣಾ ಘಟಕಕ್ಕೆ ಈ ರೀತಿಯಾಗಿ ಚಾಲನೆ ನೀಡಿರ್ತಕ್ಕಂಥದ್ದು. ಅದರ ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡೋಗಿರ್ತಕ್ಕಂಥದ್ದು ಕೇವಲ 15,000 ಹುಣಸೆ ಗಿಡಗಳು ಇರ್ತಕ್ಕಂಥದ್ದು. ಇದನ್ನ ಸುತ್ತಮುತ್ತ ಇರತಕ್ಕಂತಹ 1 ಲಕ್ಷ ಹುಣಸೆ ಗಿಡಗಳನ್ನ ನೆಟ್ಟು ಇಲ್ಲಿರ್ತಕ್ಕಂತಹ ಏನು ಹಲವಾರು ಮಹಿಳೆಯರಿಗೆ ಕೆಲಸವನ್ನ ಕೊಡ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂತ ಒಂದು ಕಂಕಣಬದ್ಧ ಮಾತನ್ನ ಹೇಳಿ ಹೋಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಭಾಗದ ರೈತರಿಗೆ ಮತ್ತು ಈ ಭಾಗದ ಜನರಿಗೆ ಅನುಕೂಲ ಆಗಲಿಕ್ಕೆ, ಉದ್ಯೋಗಕ್ಕಾಗಿ ಈ ಒಂದು ರೀತಿಯ ಈ ಘಟಕ ಸಹಕಾರಿಯಾಗಲಿದೆ ಅಂತಾನೆ ಹೇಳ್ಬೋದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ.